Good morning, students. Now we discuss the structural reforms. Structural reforms, nothing but the sectoral ರಿಫಾರ್ಮ್ಸ್ ಅಂದರೆ ವಲಯವಾರು ಯಾವ ರೀತಿಯಾದಂಥ ಸುಧಾರಣೆಗಳನ್ನು ಇಲ್ಲಿ ಜಾರಿಗೆ ತಂದರೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಈಸ್ ಡೀಲ್ಸ್ ವಿತ್ ದಿ sectoral adjustment design tackle problems already we can face the supply side of the economy. Our economy can facing the lot of problems in the supply side. That time government can take a decision. We can also the improving the sectoral wise reforms in the economy. ಈ ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ನಾವು ಪೂರೈಕೆಯ ಒಂದು ಹಂತದಲ್ಲಿ ಬಹಳಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ವಲಯವಾರುವಂಥ ಸುಧಾರಣೆಗಳನ್ನು ಜಾರಿಗೆ ತರಬೇಕಂತ ಏನು ಮಾಡೋದಂದರೆ ವಲಯವಾರು ಸುಧಾರಣೆಗಳನ್ನು ಕೂಡ ಇಲ್ಲಿ ಸುಧಾರಣೆಗಳನ್ನು ಮಾಡಿದರು. ಈ ರೀತಿಯಾಗಿ ವಲಯವಾರು ಸುಧಾರಣೆಯಿಂದ ಕೂಡ ಏನಾಗ್ತದೆ, ಬಹಳಷ್ಟು ರೀತಿಯಲ್ಲಿ ನಮ್ಮ ಆರ್ಥಿಕತೆಯು ಕೂಡ ಏನಾಗ್ತದೆ ಅಂದರೆ ಸುಧಾರಣೆ ಆಯಿತು. ಸಿನ್ಸ್ July 1991 comprehensive liberalization measure has been undertaken by the government to improve the supply. We can already implement in the LPG concept in the year 1991. We can comprehensive the liberalization measures has been taken. The government improve the supply side of the economy. If the government can already implemented the LPG concept and under the comprehensive liberalization of the economy can improving the supply side of the economy, and also the government can also the more reforms according to the sector wise. ಇಲ್ಲಿ ಸರ್ಕಾರವು ಕೂಡ ಏನು ಮಾಡ್ತಂದರೆ ಅದೇ ರೀತಿಯಾಗಿ ವಲಯವಾರು ಸುಧಾರಣೆಗಳನ್ನು ಕೂಡ ಹಮ್ಮಿಕೊಳ್ತಾ ಇತ್ತು. The more important measures can included, first one is the fiscal reforms, industrial sector reforms, financial sector reforms, public sector reforms and the external sector reforms. ಮೊದಲನೇದು ರಾಜ್ಯಾದಾಯದ ನೀತಿ ಒಂದು ಸುಧಾರಣೆ ಆಗಿರಬಹುದು, ಆಮೇಲೆ ಕೈಗಾರಿಕಾ ವಲಯದ ಸುಧಾರಣೆ, ಆಮೇಲೆ ಹಣಕಾಸು ವಲಯದ ಸುಧಾರಣೆ, ಸಾರ್ವಜನಿಕ ವಲಯದ ಸುಧಾರಣೆ, ಆಮೇಲೆ ಬಾಹ್ಯ ವಲಯದ ಒಂದು ಸುಧಾರಣೆ. ಈ ರೀತಿಯಾಗಿ ಇಲ್ಲಿ ಏನು ಮಾಡಿದ್ರೆ ಅಂದರೆ ವಲಯವಾರು ಪ್ರತಿಯೊಂದು ವಲಯವನ್ನು ಕೂಡ ಏನು ಮಾಡ್ತಾರೆ ಸುಧಾರಣೆ ಮಾಡಲಿಕ್ಕೆ ಏನಾದ್ರು ಪ್ರಥಮ ವಲಯವಾರು ಏನು ಮಾಡೋದು ಸುಧಾರಣೆಯನ್ನು ಕೈಗೊಂಡರು. ಇಫ್ ದ ಗೌರ್ಮೆಂಟ್ ಕ್ಯಾನ್ ಡಿಸಿಷನ್ ಅಕಾರ್ಡಿಂಗ್ ಟು ದ ಸೆಕ್ಟರ್ ವೈಸ್, ಇಫ್ ದ we can also taking a decision to the sector wise improving, and also we can stable in the supply ಸೈಡ್ ಆಫ್ ದ ಎಕನಾಮಿ. ನಮ್ಮ ದೇಶದ ಆರ್ಥಿಕತೆಯನ್ನು ನಾವು ಪೂರೈಕೆಯ ಒಂದು ಹಂತದಲ್ಲೂ ಕೂಡ ಏನು ಮಾಡೋದು ಸುಧಾರಣೆ ಮಾಡಬೇಕಂತ ಏನು ಮಾಡಿಕೊಂಡು ಯೋಚನೆಯನ್ನು ಮಾಡಿ ವಲಯವಾರು ಕೂಡ ಅದನ್ನು ಜಾರಿಗೆ ತಂದರು. ಆ ವಲಯವಾರಗಳ ಒಂದು ಸುಧಾರಣೆಗಳನ್ನು ಇಲ್ಲಿ ನಾವು ರಾಜ್ಯಾದಾಯದ ನೀತಿಯ ಒಂದು ಸುಧಾರಣೆ ಅಂತ ಕರಿತೇವೆ, ಕೈಗಾರಿಕಾ ವಲಯವಾರು ಸುಧಾರಣೆ ಅಂತ ಕರಿತೇವೆ, ಹಣಕಾಸು ವಲಯವಾರು ಸುಧಾರಣೆ, ಸಾರ್ವಜನಿಕ ವಲಯದ ಸುಧಾರಣೆ, ಅಷ್ಟೇ ಅಲ್ಲದೆ ಬಾಹ್ಯ ವಲಯದ ಒಂದು ಸುಧಾರಣೆ ಅಂತ ಕರೀತಾರೆ. ಫಸ್ಟ್ ವಿ ಕ್ಯಾನ್ ಡಿಸ್ಕಸ್ ದಿ fiscal reforms. Government can initiate the various fiscal measures in order to has reduced the fiscal deficit of 8.4% of GDP in the 1991. In the year government can measures in the fiscal in the year 1991 or fiscal deficit from 8.4% in the GDP to 5% in the 1960 and 1996 and the 97. Before in the 1991 our fiscal deficit is the 8.4%. In the year 1996 and 97, our fiscal deficit can be decreased to the 5%. If the nothing but the government can properly implement it or the properly conducting the various adjustment program for the fiscal
ಸೆಕ್ಟರ್ ಅಂದರೆ ಇಲ್ಲಿ ರಾಜಾಯದ ನೀತಿಯವಂತ ವಲಯದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸರ್ಕಾರವು ಕೂಡ ಏನು ಮಾಡ್ತದೆ ಅಂದರೆ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮನ ಜಾರಿಗೆ ತಂದದ್ದು ಅನ್ನೋದು ಕೂಡ ಇದು ತಿಳಿಸ್ತದೆ. ಯಾಕಂದರೆ ಇಲ್ಲಿ 1991 ಮತ್ತು 91ರಲ್ಲಿ ನಮ್ಮ ಒಂದು ರಾಜಾಯದ ನೀತಿಯ ಒಂದು ದರ ಎಷ್ಟಿತ್ತಂದರೆ 8.4%. ಆದರೆ ಇದು 1996 ಮತ್ತು 97ರಲ್ಲಿ 5% ಏನಂತ ಇಳಿಕೆ ಆಗಿದೆ. ಅಂದರೆ ನಮ್ಮ ಸರ್ಕಾರವು ಕೂಡ ಏನು ಮಾಡ್ತಾರೆ ಬಹಳಷ್ಟು ರೀತಿಯ ಅವಿರತವಂತ ಪ್ರಯತ್ನವನ್ನು ಕೂಡ ಮಾಡಿ ಅಂತಂದರೆ ನಮ್ಮ ಒಂದು ರಾಜಾಯದ ನೀತಿಯ ಒಂದು ಸುಧಾರಣೆಯನ್ನು ಕೂಡ ಮಾಡಿದೆ. ಆ್ಯಂಡ್ ಇಟ್ ಅಗೇನ್ 0.6% ಕ್ಯಾಸ್ ಇನ್ಕ್ರೀಸ್ ಇನ್ ದಿ 2003 and the 4. In the year 1997, our fiscal policy deficit is only 5%, but again it is increase in the year 2003 and 4, 5.6%. ಇಲ್ಲಿ 1997ರಲ್ಲಿ ನಮ್ಮ ಒಂದು ರಾಜಾಯದ ನೀತಿ ಎಷ್ಟಿತ್ತಂದರೆ ಅದು ಬರೀ 5% ಇತ್ತು. ಆದರೆ ಇದು 2003 ಮತ್ತು 4ರಲ್ಲಿ ಕೂಡ ಏನಂತಂದರೆ ಮತ್ತೆ ಹೆಚ್ಚಾಯಿತು. For this purpose, the government can introduce the various control over the public expenditure. This data's base government can also introduce the controlling the public expenditure in the economy. ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ಒಂದು ಸಾರ್ವಜನಿಕವಾದಂಥ ಒಂದು ವೆಚ್ಚವನ್ನು ನಾವು ತಡೆಗಟ್ಟಲಿಕ್ಕೆ ಕೂಡ ಇಲ್ಲಿ ನೋಡುತ್ತೆ ಸರ್ಕಾರವು ಕೂಡ ಏನು ಮಾಡ್ತದೆ ಅಂದರೆ ವಿವಿಧ ರೀತಿಯಾದಂಥ ಒಂದು ನೀತಿಗಳನ್ನು ಕೂಡ ಇಲ್ಲಿ ಜಾರಿಗೆ ತಂದಿತು. That's why if the government can taking a decision in that time, tax revenue as well as the non-tax revenue can be increase. If the government can already controlling the fiscal deficit in the fiscal deficit, and government can increase the tax revenue as well as the non-tax revenue in the economy. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಇಲ್ಲಿ ಏನು ಮಾಡಿದ್ರೆ ಅಂದರೆ ಆದಾಯದ ಒಂದು ತೆರಿಗೆಯನ್ನು ಹಾಕ್ತು, ಅದೇ ರೀತಿ ಆದಾಯೇತರ ತೆರಿಗೆಯನ್ನು ಕೂಡ ಏನು ಮಾಡ್ತಂದರೆ ಹೆಚ್ಚು ಮಾಡಿತು. ಇದರಿಂದ ಕೂಡ ಏನಾಗ್ತದೆ ಅಂದರೆ ಸರ್ಕಾರಕ್ಕೆ ಏನು ಮಾಡ್ತು, ಸರ್ಕಾರದ ಆದಾಯ ಹೆಚ್ಚಿಗೆ ಆಯಿತು. ಇಫ್ ದ ಟ್ಯಾಕ್ಸ್ ರೆವೆನ್ಯೂ ಆ್ಯಂಡ್ ದಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಇನ್ಕ್ರೀಸ್, ಆಟೋಮೆಟಿಕ್ಲಿ ಗೌರ್ಮೆಂಟ್ ರೆವೆನ್ಯೂ ಕ್ಯಾನ್ ಇನ್ಕ್ರೀಸ್ ಆ್ಯಂಡ್ ದಿ ಫಿಸ್ಕಲ್ ಡೆಫಿಸಿಟ್ ಕ್ಯಾನ್ ಡಿಕ್ರೀಸಸ್. ಇಲ್ಲಿ ತೆರಿಗೆ ಆದಾಯ ಮತ್ತು ತೆರಿಗೆಯೇತರ ಆದಾಯ ಕೂಡ ಹೆಚ್ಚಾಯಿತು. ಅದೇ ರೀತಿ ಸರ್ಕಾರ ಆದಾಯ ಕೂಡ ಹೆಚ್ಚಾಗಿ ಏನು ಮಾಡುತ್ತಂದರೆ ರಾಜ್ಯದ ನೀತಿಯ ಒಂದು ಕೊರತೆಯು ಕೂಡ ಏನಾಗ್ತದೆ ಅಂದರೆ ಕಡಿಮೆ ಆಯಿತು. The other measures included the imposition of the fiscal deficit by both the state government as well as the central governments can reduction the subsidies, because before the government can maintaining the people's economic condition, but that time government also can facing the lot of the fiscal deficit. That's why government can reduce the subsidies and also the reduction the subsidies, developing more efficient in the economic expenditure system. In the time of the government can also the implementing the various economical and the more efficient developing programs also conduct, and also the peoples can giving the loan to the government in the form of the tax. ಇಲ್ಲಿ ಜನರಿಗೂ ಕೂಡ ಏನು ಮಾಡುತ್ತೆ ಅಂದರೆ ಬಹಳಷ್ಟು ರೀತಿಯಾದಂಥ ಒಂದು ಅತ್ಯಂತ ದಕ್ಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಸಮಾಜದಕ್ಕೂ ಒಂದು ಏನು ಮಾಡ್ತಾರೆ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಕೂಡ ಇಲ್ಲಿ ಸರ್ಕಾರ ಕೈಗೊಂಡಿತ್ತು. ಈ ಸರ್ಕಾರ ಕೈಗೊಳ್ಳೋದಕ್ಕಾಗಿ ಜನರು ಕೂಡ ಏನು ಮಾಡ್ತಾರೆ ಆದಾಯ ರೂಪದಲ್ಲಿ ತಮ್ಮ ಹಣವನ್ನು ಕೂಡ ಏನು ಮಾಡ್ತಾರೆ ಸರ್ಕಾರಕ್ಕೆ ಕೂಡ ಏನು ಮಾಡ್ತಾರೆ ಅಂದರೆ ತಲುಪಿಸ್ತಾ ಇದ್ದರು. And also in the time of the fiscal reforms, government can also take encouragement to the state government to the streamline working of the state enterprise. It is not only helpful if the fiscal reforms, it is not only the focus on the state government, and also the more focus on the state enterprise and encouraging to the in the proper way to the state enterprise. ಅಂದರೆ ಇಲ್ಲಿ ರಾಜ್ಯದ ಒಂದು ಉದ್ಯಮಿದಾರರಿಗೂ ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ ಸರ್ಕಾರವು ಕೂಡ ಸರಿಯಾದ ರೀತಿಯಲ್ಲಿ ಆ ಒಂದು ಆರ್ಥಿಕತೆ ಏನು ಮಾಡುತ್ತೆ ಅಂದರೆ ಸರಿಯಾದ ರೀತಿಯಲ್ಲಿ ಅವರ ಒಂದು ರಾಜ್ಯಾದಾಯ ನೀತಿಗೂ ಕೂಡ ಏನು ಮಾಡುತ್ತೆ ಅಂದರೆ ಸುಧಾರಣೆ ಮಾಡಲಿಕ್ಕೆ ಇಲ್ಲಿ ಮುಂದೆ ಬರ್ತಿತ್ತು. ಅಂದರೆ ಇಲ್ಲಿ ಈ ಒಂದು ರಾಜ್ಯಾದಾಯದ ನೀತಿಯ ಒಂದು ಸುಧಾರಣೆಯಿಂದ ಏನಾಗ್ತಿತ್ತು ಅಂದರೆ ಬಹಳಷ್ಟು ರೀತಿಯಾದಂಥ ಒಂದು
ಸುಧಾರಣೆಗಳು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗ್ತಿತ್ತು. ಈ ಒಂದು ಕೇಂದ್ರ ಸರ್ಕಾರಗಳು ಏನು ಮಾಡ್ತವೆ, ರಾಜ್ಯ ಸರ್ಕಾರದಲ್ಲಿರುವಂಥ ಒಂದು ವಿವಿಧ ರೀತಿಯಾದಂಥ ಉದ್ಯಮಗಳಿಗೂ ಕೂಡ ಏನು ಮಾಡ್ತವೆ ಅಂದರೆ ಬಹಳಷ್ಟು ಸಹಾಯವನ್ನು ಕೂಡ ಇಲ್ಲಿ ಮಾಡ್ತಿತ್ತು. More particularly, state electricity boards. If the government also help it to the ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್, ರಾಜ್ಯದ ಒಂದು ವಿದ್ಯುತ್ ನಿಗಮಗಳಿಗೂ ಕೂಡ ಏನು ಮಾಡ್ತದೆ ಅಂದರೆ ಇದು ಸರಿಯಾದ ರೀತಿಯಲ್ಲಿ ಕೂಡ ಏನು ಮಾಡುತ್ತೆ ಅಂದರೆ ಸಹಾಯವನ್ನು ಮಾಡುತ್ತೀವಿ. ಆ್ಯಂಡ್ ದ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಂಡ್ ದಿ withdrawal of the budgetary support to the central public sector enterprise and improve the profitability and the efficiency. If the government can increase the or decrease the fiscal deficit according to the economy, but that time government increasing the tax revenue and the non-tax revenues, it is also the that time can also the maintain in the economic condition of the various boards like the electricity boards and also the state transport corporations economic conditions can also stable maintaining that time, and also the withdraw the budgetary support to the central public sector enterprise and improve the profitability and the efficiency. If the nothing but the, if the that time also the if the government can increase the tax revenue and the non-tax revenue, that time also the various boards like the electricity boards and also the state and the central public enterprise also get the more profit and also as well as the more efficient to work in the economy that time. ಆ ಒಂದು ಸಮಯದಲ್ಲಿ ಕೂಡ ಏನಂದರೆ ರಾಜ್ಯದ ಒಂದು ಉದ್ಯಮಿದಾರರಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಒಂದು ಒಳಗೆ ಬರುವ ಕೇಂದ್ರ ಸರ್ಕಾರಕ್ಕೆ ಒಳಪಡುವಂಥ ವಿವಿಧ ರೀತಿಯಾದಂಥ ಉದ್ಯಮಗಳಿಗೂ ಕೂಡ ಏನು ಮಾಡುತ್ತೆ ಅಂದರೆ ಅವು ಕೂಡ ಏನು ಮಾಡುತ್ತೆ ಹೆಚ್ಚಿನ ರೀತಿಯಾದಂಥ ಲಾಭವನ್ನು ಮತ್ತು ದಕ್ಷತೆಯಿಂದ ಕೆಲಸ ಮಾಡುವಂಥ ಒಂದು ವಿವಿಧ ರೀತಿಯಾದಂಥ ಒಂದು ಸುಧಾರಣೆಗಳನ್ನು ಇಲ್ಲಿ ಸರ್ಕಾರ ತಂತು. ಇಫ್ ದ ಗವರ್ಮೆಂಟ್ ಕ್ಯಾನ್ ಆಲ್ಸೋ ಕ್ಯಾನ್ ಇಂಪ್ಲಿಮೆಂಟ್ ರಿಫಾರ್ಮ್ಸ್ ಇನ್ ದಿ ಸ್ಟೇಟ್ ಆ್ಯಂಡ್ ಆಲ್ಸೋ ದಿ ಸೆಂಟ್ರಲ್ ಅಂಡರ್ ಎಂಟರ್ಪ್ರೈಸ್ ಆಸ್ ವೆಲ್ as ದಿ ಎಲೆಕ್ಟ್ರಿಕಲ್ ಬೋರ್ಡ್ಸ್ ಕ್ಯಾನ್ ಆಲ್ಸೋ ದಿ ಗೆಟಿಂಗ್ ದಿ ಮೋರ್ ಪ್ರಾಪರ್ಟಿ ಲೆವೆಲ್ ಆ್ಯಂಡ್ ಎಫಿಷಿಯನ್ಸಿ ವರ್ಕ್ ಇನ್ ದ ಎಕನಾಮಿ. ಈ ಒಂದು ದೇಶದ ಆರ್ಥಿಕತೆಯ ಒಳಗೆ ಲಾಭದಾಯಕವಾಗಿ ಮತ್ತು ದಕ್ಷ ರೀತಿಯಿಂದ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಸರ್ಕಾರವು ಕೂಡ ಏನಿತ್ತು ಸಲಹೆಯನ್ನು ಇತ್ತು. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್ ರಿಫಾರ್ಮ್ಸ್, ಕೈಗಾರಿಕಾ ವಲಯದ ಒಂದು ಸುಧಾರಣೆ ಅಂತ ಕೂಡ ನಾವು ಕರೀತಾ ಇದ್ದೇವೆ. ಇಲ್ಲಿ ಕೈಗಾರಿಕಾ ನೀತಿಯ ಸುಧಾರಣೆಯಲ್ಲಿ ಏನು ಮಾಡಬೇಕಂದ್ರೆ in order to take a necessary reforms in the industrial policy, we can also the introducing the various industrial policies and also we can industrialization. ಅಂದರೆ ನಮ್ಮ ದೇಶದಲ್ಲಿ ಏನಾಗ್ತಾಯಿದೆ ಅಂದರೆ ವಿವಿಧ ರೀತಿಯಂಥ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರ್ತಾ ಇದ್ವಿ, ಅದೇ ರೀತಿ ಕೈಗಾರಿಕೀಕರಣ ಕೂಡ ಆಯಿತು. ಇಫ್ ಯು ಕ್ಯಾನ್ ಇಂಟ್ರೊಡ್ಯೂಸಿಂಗ್ ದಿ ವೇರಿಯಸ್ ಇಂಡಸ್ಟ್ರಿಯಲ್ ಪಾಲಿಸೀಸ್, ಇಟ್ ಈಸ್ ಅ ಮೋರ್ ಇಂಪ್ಯಾಕ್ಟ್ ಆನ್ ದಿ ಎಕನಾಮಿ ಆಸ್ ವೆಲ್ ಆಸ್ ದಿ if the industry private entrepreneurs also can enter to our economy and they establish the various type of the industries. ನಮ್ಮ ದೇಶದಲ್ಲಿ ಕೂಡ ವಿವಿಧ ರೀತಿಯಾದಂಥ ಕೈಗಾರಿಕಾ ನೀತಿ ಒಳಗೆ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಸಡಿಲ ಮಾಡಿದರೆ ಇಲ್ಲಿ ಖಾಸಗಿ ಹೂಡಿಕೆದಾರರು ಕೂಡ ನಮ್ಮ ಒಂದು ಆರ್ಥಿಕತೆಯ ಒಳಗೆ ಬಂದು ಅವರು ವಿಭಿನ್ನವಾದಂಥ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡ್ಬೋದು. And the government can introducing the new industrial policy in the year 1991 July 24. In the 1991 government can introducing the LPG concept and also 1991 can also introduce the new industrial policy. 1991ರಲ್ಲಿ ಸರ್ಕಾರವು ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತರುವುದಲ್ಲದೆ ಅಥವಾ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನುವಂಥ ನೀತಿಗಳನ್ನು ಮತ್ತು 3 ಪರಿಕಲ್ಪನೆಗಳನ್ನು ಪರಿಚಯಿಸುವುದಲ್ಲದೆ ಅದೇ ಸಮಯದಲ್ಲಿ ಕೂಡ ಸರ್ಕಾರವು ನೂತನ ಕೈಗಾರಿಕಾ ನೀತಿಯನ್ನು ಕೂಡ ಜಾರಿಗೆ ತಂದು ಬಿಕಾಸ್ in the year 1991 government cannot be only implemented the LPG concept and also that time can introducing a new economic policy because in that time new industrial policy is the more helpful to the various type of the industries. That's why government at that time can implement the new economic reforms and the new industrial policy in the year 1991. 1991ರಲ್ಲಿ ಸರ್ಕಾರವು ನೂತನ ಆರ್ಥಿಕ ಯೋಜನೆಯನ್ನು ಜಾರಿಗೆ ತರುವುದಲ್ಲದೆ
ನೂತನ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದು ಕೈಗಾರಿಕೆಗಳಲ್ಲಿ ಇಲ್ಲಿ ಸುಧಾರಣೆ ಆಗಲಿಕ್ಕೂ ಕೂಡ ಅಂತ ಬಹಳಷ್ಟು ಸಹಕಾರಿಯಾಯಿತು. The various reforms can measures in the time of the industrial policy. Which type of the rules and regulations can include in the industrial policy of the 1991 1990 ಒಂದು ನೂತನ ಕೈಗಾರಿಕಾ ನೀತಿಯಲ್ಲಿ ಯಾವ ರೀತಿಯಂಥ ನೀತಿ ನಿಯಮಗಳಿದ್ದಾವೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಮುಖ್ಯ ಆಗ್ತದೆ. ಫಸ್ಟ್ ಎಬಾಲಿಷನ್ ಆಫ್ ದಿ ಸ್ಕೀಮ್ ಆಫ್ ದಿ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ಇಟ್ ಈಸ್ ದಿ ಒನ್ ಆಫ್ ದ ಮೇಜರ್ ರೂಲ್ ಫಾರ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ಇಲ್ಲಿ ಮೊದಲೇನಾಗ್ತದೆ ಅಂದರೆ ಕೈಗಾರಿಕೆ ಒಂದು ಮುಖ್ಯವಾದಂಥ ಒಂದು ನಿಯಮ ಏನಂದರೆ ಎಲ್ಲ ಕೈಗಾರಿಕೆಗಳು ಲೈಸೆನ್ಸನ್ನು ಪಡೆದಿರಬೇಕು. ಬಟ್ ಇನ್ ದ ಇಯರ್ 1991 ಇಂಡಸ್ಟ್ರಿಯಲ್ ಪಾಲಿಸಿ ಕ್ಯಾನ್ ಇನ್ಕ್ಲೂಡ್ ದಿ ಎಬಾಲಿಷನ್ ಆಫ್ ದಿ ಸ್ಕೀಮ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. 1991 ಕೈಗಾರಿಕಾ ನೀತಿಯಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಕೈಗಾರಿಕೆಗಳು ಲೈಸೆನ್ಸ್ ಪಡೆಯುವ ಪದ್ಧತಿಯ ಪರವಾನಗಿಯನ್ನು ಏನು ಮಾಡೋದು ತೆಗೆದು ಹಾಕಿತು. ಇದು ಮೊದಲು ಏನಾಗ್ತಂದರೆ ನೂತನ ಕೈಗಾರಿಕೆಯಲ್ಲಿ ಈ ನೀತಿಯಾದಂಥ ಒಂದು ನೀತಿಯನ್ನು ತೆಗೆದು ಹಾಕಿದ್ದಕ್ಕಾಗಿ ಬಹಳಷ್ಟು ಕೈಗಾರಿಕಾ ಒಂದು ಉದ್ಯಮೆದಾರರು ಏನು ಮಾಡ್ತಂದರೆ ಹೊಸ ಉದ್ಯಮಗಳಂತ ತಯಾರಿಸಲಿಕ್ಕೆ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕೂಡ ಮುಂದೆ ಬಂದರು. For all the industrial projects excluding the 80 industries related to the security, strategic and the environment concern sectors, and we can also the 18 industries related can the security and the strategic or the environmental concerns it is cannot be ಎಂಟ್ರಿಂಗ್ ದಿ ವಿದೌಟ್ ಲೈಸೆನ್ಸ್ ಇನ್ ದ ಎಕನಾಮಿ. ನಾವು ಆರ್ಥಿಕತೆಯಲ್ಲಿ ಇಲ್ಲಿ ರಕ್ಷಣಾ ವಲಯ ಆಗಿರ್ಬೋದು ಅಥವಾ ಇಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಕೈಗಾರಿಕೆಗಳ ಈ ರೀತಿಯಂಥ ವಲಯಗಳನ್ನು ಬಿಟ್ಟುಕೊಂಡು ಈ ರೀತಿಯಾದಂಥ 18 ಒಂದು ಕೈಗಾರಿಕೆಗಳನ್ನು ಬಿಟ್ಟು ಉಳಿದ ಕೈಗಾರಿಕೆಗಳಲ್ಲಿ ಏನು ಮಾಡೋದು ಅಂದರೆ ಲೈಸೆನ್ಸನ್ನು ಪರವಾನಗಿಯನ್ನು ರದ್ದು ಮಾಡಿದರು. ಆ ಒಂದು ಲೈಸೆನ್ಸ್ ಇಲ್ಲದೇ ಕೂಡ ಏನು ಮಾಡಿದ್ರು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ಬೋದು ಅನ್ನೋಂಥ ನೀತಿಯನ್ನು ಕೂಡ ಜಾರಿಗೆ ತಂದರು. And de-reservation of the area of the public sector from 17 to 18 industries in order to open up area of investment for the private sector. In also that time, if the government can also take a decision, de-reservation of the area of the public sector from the 17 to 8 industries. If the before the 17 to the 8 industries can reserve only under the government, but in the new industrial policy can include this 17 to 80 industry can be only given to the private sector. That's why can also the open of area nothing but the open area of nothing but if the private investors also can invest in these type of the industries and can ಸ್ಟೆಬಿಲಿಟಿ ಕ್ಯಾನ್ ಮೇಂಟೈನ್ ಇನ್ ದಿ ಎಕನಾಮಿ. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಏನಾಗ್ತದೆ ಅಂದರೆ ಸುಧಾರಣೆಯನ್ನು ಜಾರಿಗೆ ತರೋದಕ್ಕಾಗಿ ಸರ್ಕಾರವು ತನ್ನ ವಶದಲ್ಲಿದ್ದ 17ರಿಂದ 8 ಕೈಗಾರಿಕೆಗಳನ್ನು ಏನು ಮಾಡುತ್ತಂದರೆ ಅಲ್ಲಿ ಕೈಗಾರಿಕಾ ವಲಯದವರಿಗೆ ಏನು ಮಾಡುತ್ತದೆ ಅಂದರೆ ಮುಕ್ತವಾದಂಥ ಪ್ರವೇಶವನ್ನು ನೀಡಿ ಖಾಸಗಿ ಒಂದು ಹೂಡಿಕೆದಾರರಿಗೆ ಏನು ಮಾಡ್ತಾರೆ ಹೂಡಿಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. And the elimination of the system of the pre-entry scrutiny of investment of decision of the TPA companies. Also if the elimination of the system of the pre-entry scrutiny ಅಂದರೆ ಇಲ್ಲಿ ಮೊದಲೇನಾಗ್ತಿತ್ತಂದರೆ ಯಾವುದೇ ರೀತಿಯಾದಂಥ ಒಂದು ಪರಿವಾಣಿಗೆ ಇಲ್ಲದೆ ಏನು ಮಾಡೋದು ಅಂದರೆ ಅಲ್ಲಿ ಹೋಗ್ತಾ ಇರಲಿಲ್ಲ. ಬಟ್ ಈಗ ಏನಾಗ್ತಿದೆ ಅಂದರೆ ಯಾವುದೇ ರೀತಿಯಾದಂಥ ಅವಕಾಶಗಳನ್ನು ಕೂಡ ಇಲ್ಲಿ ಏನು ಮಾಡ್ತಾ ಇಲ್ಲ ಅಂತಂದರೆ ಒಳಗೆ ಹೋಗಲಿಕ್ಕೆ ಯಾವುದೇ ರೀತಿಯಂಥ ಅವಕಾಶಗಳನ್ನು ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಇನ್ ದಿ MRTP company, MRTP Monopoly Restrictive Trade Practice Act. Under this act, if the pre-scrutiny of the investment decision of the MRP companies and the controlling only unfair and the restrictive business active. If the government can only controlling the various MRTP related type of the companies can
protect, but some of the time private investor can also help to the government for invest in the various ಇಂಡಸ್ಟ್ರೀಸ್. ಇಲ್ಲಿ ಏನಾಗ್ತದೆ, ಖಾಸಗಿ ವಲಯದವರು ಕೂಡ ಏನು ಮಾಡ್ತಾರೆ, ವಿಭಿನ್ನ ರೀತಿಯಾದಂಥ ಒಂದು ಹೂಡಿಕೆಯನ್ನು ಮಾಡಲಿಕ್ಕೂ ಕೂಡ ಏನು ಮಾಡ್ತಾರೆ, ಬಹಳಷ್ಟು ಕೂಡ ಇಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಲಿಬ್ರಲೈಸೇಷನ್ ಆಫ್ ದಿ ಲೊಕೇಶನ್ ಆಫ್ ಪಾಲಿಸಿ, ಅಂದರೆ ಅಲ್ಲಿ ಸ್ಥಳೀಕರಣದ ಒಂದು ನೀತಿಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಏನಾಗ್ತದೆ ಅಂದರೆ ಉದಾಹರಣೆಗಳನ್ನ ಅನ್ನೋದು ಭಾಳಷ್ಟು ಹೆಲ್ಪ್ ಆಯಿತು. ಆ್ಯಂಡ್ ಎವಾಲ್ಯೂಷನ್ ಆಫ್ ದಿ ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮ್ ಅರ್ಲಿಯರ್ ಎನ್ಪೋಸ್ ಟು ಇನ್ಕ್ರೀಸ್ ದಿ ಪೇಸ್ ಆಫ್ ದಿ ಇನ್ ಡಿಸಿಷನ್. If nothing but in the before we can also if the one industries can only producing the pace manufacturing, nothing but if the one industry only can produce the goods in a various spaces. ಅಂದರೆ ಇಲ್ಲಿ ಒಂದು ಕೈಗಾರಿಕೆ ಮಾತ್ರ ಏನು ಮಾಡುತ್ತೆ, ಪ್ರತಿಯೊಂದು ಹಂತದ ಒಂದು ವಸ್ತುಗಳನ್ನು ಏನು ಮಾಡುತ್ತೆ, ಪ್ರತಿ ಹಂತಕ್ಕೂ ಕೂಡ ಏನು ಮಾಡುತ್ತೆ, ತಾನೇ ಕೂಡ ಅದನ್ನು ಏನು ಮಾಡ್ತದೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದು, ತಾನೇ ಒಂದು ಉತ್ಪಾದಿಸ್ತು. ಬಟ್ ಈಗ ಏನಾಗ್ತಿದೆ ಅಂದರೆ ಇಫ್ ದಿ one pace can maintaining the one industry, that's why if they can also the various pace can the maintaining the various type of the industry. ವಿಭಿನ್ನ ರೀತಿಯಂಥ ಕೈಗಾರಿಕೆಗಳಲ್ಲಿ ವಿವಿಧ ರೀತಿಯಾದಂಥ ಒಂದು ವಸ್ತುಗಳು ಕೂಡ ಏನು ಮಾಡ್ತಾ ಸಿಗ್ತದೆ. ಇಲ್ಲಿ ಒಂದನೇ ಹಂತದ ವಸ್ತುವನ್ನು ಏನು ಮಾಡ್ತಾರೆ, ಎರಡನೇ ಹಂತದ ಒಂದು ವಸ್ತುಗಳನ್ನು ತಯಾರಿಸುವಂಥ ಕೈಗಾರಿಕೆ ಕಳಿಸ್ತಾರೆ. ಈ ರೀತಿಯಾಗಿ ಕೂಡ ಈ ನೀತಿಯು ಕೂಡ ಏನಾಗ್ತದೆ ಅದರಲ್ಲಿ ಮೊದಲನೇದು ಅಂದರೆ ಒಂದೇ ಕೈಗಾರಿಕೆಗಳು ಎಲ್ಲ ಹಂತದಲ್ಲೂ ಕೂಡ ಆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಂತಿತ್ತು. ಬಟ್ ಬರುತ್ತೆ ಏನಾಗ್ತದೆ, ಹಂತ ಹಂತವಾಗಿ ಆ ಒಂದು ಕೈಗಾರಿಕೆಗಳು ಏನು ಮಾಡ್ತಾ, ಒಂದೇ ಹಂತದ ಕೈಗಾರಿಕೆ, ಎರಡನೇ ಹಂತದ ಕೈಗಾರಿಕೆ ಅಂತೇಳಿ ಈ ರೀತಿಯಾಗಿ ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ ವಿಭಜನೆಯನ್ನು ಮಾಡಿತು. ಆಮೇಲೆ ರಿಮೂವಲ್ ಆಫ್ ದಿ ಮ್ಯಾಂಡೇಟರಿ ಕನ್ವರ್ಟಿಬಿಲಿಟಿ ಕ್ಲಾಸ್ ಆ್ಯಂಡ್ ಆಲ್ಸೋ ದಿ ಗೌರ್ಮೆಂಟ್ ಕ್ಯಾನ್ ರಿಮೂವ್ ದಿ ವೇರಿಯಸ್ ಮ್ಯಾಂಡೇಟರಿ ಕನ್ವರ್ಟಿಬಿಲಿಟಿ ಕ್ಲಾಸಸ್ ಇಫ್ ದ ವೇರಿಯಸ್ ಮ್ಯಾಂಡೇಟರಿ ಆ್ಯಂಡ್ ದಿ ವೇರಿಯಸ್ ರಿಸ್ಟ್ರಿಕ್ಷನ್ ಕ್ಯಾನ್ ಆಲ್ಸೋ ರೆಡ್ಯೂಸ್ ಇನ್ ದಿ ಎಕನಾಮಿ. ಆರ್ಥಿಕತೆಯ ಒಳಗೆ ವಿವಿಧ ರೀತಿಯಾದಂಥ ಕಟ್ಟುನಿಟ್ಟಾದಂಥ ಒಂದು ನೀತಿ ನಿಯಮಗಳನ್ನು ಕೂಡ ತೆಗೆದುಹಾಕಿತು. ಅಷ್ಟೇ ಅಲ್ಲದೆ ಎಷ್ಟೋ ರೀತಿಯಾದಂಥ ಒಂದು ನೀತಿ ನಿಯಮಗಳನ್ನು ಕೂಡ ಅದು ತನ್ನ ಒಂದು ನೀತಿಯಿಂದ ಕೂಡ ತೆಗೆದುಹಾಕಿತು. ಆ್ಯಂಡ್ ದಿ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಇಫ್ ದ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಇನ್ ದ 1991 is a very important, because if the investor can wants the money from the financial institution only, because if the investors cannot having the more money, that time they can take loan from the various financial institution. ಇಲ್ಲಿ ಹಣಕಾಸು ವಲಯ ಎದಕ್ಕೂ ಮುಖ್ಯ ಆಗ್ತದೆ ಅಂದರೆ, ಯಾವುದೇ ಒಬ್ಬ ಉದ್ಯಮಿದಾರನು ಕೂಡ ಇಲ್ಲಿ ತಾನು ಒಂದು ಹೂಡಿಕೆಯನ್ನು ಮಾಡ್ತಾ ಇದ್ದಾನೆ, ತನ್ನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಂತಂದರೆ ಅವನಿಗೆ ಮೊದಲೇನೋ ಒಂದು ಹಣ ಬೇಕು. ಅದಕ್ಕಾಗಿ ಇಲ್ಲಿ ಮಾಡೋದಕ್ಕೆ ಅಂದರೆ ಆ ಸಮಯದಲ್ಲಿ ಕೂಡ ಸಾಲವನ್ನು ನೋಡ್ತಾರೆ ಕೈಗಾರಿಕಾ ಕ್ಷೇತ್ರದ ಒಂದು ಅಥವಾ ಆ ಒಂದು ಸಮಯದಲ್ಲಿ ಹಣಕಾಸು ರೀತಿಯಂಥ ವಿವಿಧ ರೀತಿಯಂಥ ಸಂಸ್ಥೆಗಳು ಕೂಡ ಏನು ಮಾಡ್ತಾರೆ, ಹಣಕಾಸು ರೀತಿಯಂಥ ನೀತಿಗಳನ್ನು ಏನು ಮಾಡಬೇಕಂತ, ಹಣಕಾಸನ್ನು ಒಂದು ಸಹಾಯ ಮಾಡಬೇಕಂತ ಏನು ಸರ್ಕಾರವು ಕೂಡ ಏನು ಮಾಡ್ತು ಅಂದರೆ ಬಹಳಷ್ಟುವಾದಂಥ ಒಂದು ಹಣಕಾಸು ಸಂಸ್ಥೆಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿತು. In order to introduce the reforms in the financial sector, the government appointed the Committee of the Financial System in the under 1991. If the government can also appoint the Committee of the Finance System and how much rate of the interest can giving to the various type of the amounts, and also the how many percent we can increase or decrease the CRR, SLR, bank rate, repo rate, reserve rate. These all percentage can decrease or increase in the economy. These decisions can only taking this committee. ಈ ರೀತಿಯಾದಂಥ ಒಂದು ಸಮಿತಿಗಳನ್ನು ಜಾರಿಗೆ ತಂದು ಏನು ಮಾಡಿದ್ರು ಅಂದರೆ ಆರ್ಥಿಕತೆಯಲ್ಲಿ ಒಂದು ಹಣಕಾಸು ನೀತಿಯ ಒಂದು ಹಣಕಾಸು ಒಂದು ವಲಯದಲ್ಲಿ ಏನೋ ಸುಧಾರಣೆಗಳನ್ನು ಕೂಡ ತಂದರು. The government already appointed the final system in the 1991 under the chairmanship of the Sri Narsimhan Committee, which submitted its report in the 1996. Under the chairmanship of the Narsimhan, they can also they discuss about the how to the financial system we can maintaining and how to the financial institutions are giving loan to the various ಎಂಟರ್ಪ್ರಿನರ್ಶಿಪ್. ವಿವಿಧ ರೀತಿಯಂಥ ಉದ್ಯಮಿದಾರರಿಗೆ ಯಾವ ರೀತಿಯಾಗಿ ಹಣಕಾಸಿನ ಒಂದು ಸಹಾಯ ಮಾಡಬೇಕು, ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಇಲ್ಲಿ
ನಗದು ಮೀಸಲು ಅನುಪಾತವನ್ನಾಗಿರಬಹುದು, ಶಾಸನಬದ್ಧ ದ್ರವ್ಯತಾ ಅನುಪಾತ ಆಗಿರಬಹುದು, ಅಥವಾ ರೆಪೋ ದರ, ಬ್ಯಾಂಕ್ ದರ, ಈ ರೀತಿಯಂಥ ದರಗಳನ್ನ ಯಾವ ರೀತಿಯಾಗಿ ನಾವು ಇಲ್ಲಿ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಏನು ಮಾಡಿದ್ರು ಅಂದರೆ ನಿರ್ಣಯವನ್ನು ಕೈಗೊಂಡು 1996ರಲ್ಲಿ ಏನು ಮಾಡಿದ ನರಸಿಂಹನ್ ಕಮಿಟಿ ತನ್ನ ವರದಿಯನ್ನು ಕೂಡ ಇಲ್ಲಿ ಸಲ್ಲಿಸಿತು. ದ ನರಸಿಂಹನ್ ಕಮಿಟಿ ಕ್ಯಾನ್ ಟೇಕ್ ಅ ಗುಡ್ ಡಿಸಿಷನ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ನರಸಿಂಹನ್ ಕಮಿಟಿ ಕ್ಯಾನ್ ಸಬ್ಮಿಟ್ ದಿ ರಿಪೋರ್ಟ್ ಇನ್ ದ ಇಯರ್ 1996. 1991ರಲ್ಲಿ ತನ್ನ ಒಂದು ವರದಿಯನ್ನು ಕೂಡ ಅದು ಸರ್ಕಾರಕ್ಕೆ ಸಲ್ಲಿಸಿತು. And several recommendations for the financial committee for improving the efficiency and the effectiveness of the financial system, and special reference of the economy of the operation, accountability and the profitability. If the various recommendation of the finance system, first one to improving the efficiency and the effectiveness of the financial system. ಅಂದರೆ ಇಲ್ಲಿ ಹಣಕಾಸು ಸಂಸ್ಥೆಗಳು if the finance system can the efficiency and effectively working in the economy as well as providing loan to the various entrepreneurs, and also with the special focus on the increasing the accountability and profitability of the financial institutions. ಹಣಕಾಸು ನೀತಿಯಲ್ಲಿ ಒಂದು ವಿವಿಧ ರೀತಿಯಂಥ ಸಂಘ ಸಂಸ್ಥೆಗಳ ಒಂದು ಹಣಕಾಸು ಸಂಸ್ಥೆಗಳ ಒಂದು ಲಾಭದಾಯಕತೆ ಕೂಡ ಹೆಚ್ಚಬೇಕು. ಅಷ್ಟೇ ಅಲ್ಲದೆ ಅದು ಪ್ರಾಮಾಣಿಕವಾಗಿ ದಕ್ಷ ರೀತಿಯಿಂದ ಕೆಲಸ ಮಾಡಬೇಕಂತ ಏನು ಮಾಡುತ್ತಂದರೆ ಸರ್ಕಾರವು ಕೂಡ ಏನು ಮಾಡ್ತಾ, ಒಂದು ಸಮಿತಿ ಕೂಡ ಏನು ಮಾಡುತ್ತಂದರೆ ಇಲ್ಲಿ ಅದರದೇ ಆದಂಥ ಒಂದು ನೀತಿ ನಿಯಮಗಳನ್ನು ಕೂಡ ಅಲ್ಲಿ ಜಾರಿಗೆ ತಂದಿತು. And for implementing greater competition into the financial system so as enable the banks to other financial institutions. If the financial institution not only compete in the within the domestic economy, it is also in the global level also they can providing the global investors also providing the loans, and also they are competing with the global level, and also the great competition to the international financial institution. ಇಲ್ಲಿ ಹಣಕಾಸು ಸಂಸ್ಥೆಗಳು ಇಲ್ಲಿ ತಾವು ದೇಶದ ಒಳಗಡೆ ಮಾತ್ರ ಏನು ಮಾಡೋದು ಸ್ಪರ್ಧೆಗಿಳಿಯೋದಲ್ಲ, ಇತರ ರೀತಿಯಂಥ ಜಾಗತಿಕ ಮಟ್ಟದಲ್ಲಿರುವಂಥ ಹಣಕಾಸು ಸಂಸ್ಥೆಗಳ ಜೊತೆಗೂ ಕೂಡ ಏನು ಮಾಡಬೇಕಂದ್ರೆ ಇಲ್ಲಿವು ಸ್ಪರ್ಧೆಗಿಳಿದು ಹೆಚ್ಚಿನವಾದಂಥ ಒಂದು ಸಾಲವನ್ನು ಅಥವಾ ಹೆಚ್ಚಿನವಾದಂಥ ಒಂದು ಹಣವನ್ನು ಏನು ಮಾಡಬೇಕಂದ್ರೆ ಉದ್ಯಮಿದಾರರಿಗೂ ಕೂಡ ಕೊಡಬೇಕಾಗ್ತದೆ. And for ensuring the appropriate and effective supervision over the various financial institutions, particularly the commercial banks and the term lending institutions. If also the financial institutions can appoint the various type of the supervision over the various financial institutions. ಎಲ್ಲ ರೀತಿಯಾದಂಥ ಒಂದು ಹಣಕಾಸು ಸಂಸ್ಥೆಗಳ ಜೊತೆಗೆ ಏನು ಮಾಡಬೇಕಂದ್ರೆ ಈ ರೀತಿಯಾದಂಥ ಒಂದು ಹಣಕಾಸು ಸಂಸ್ಥೆಗಳು ಏನು ಮಾಡಿ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರಬೇಕು. ಅಷ್ಟಲ್ಲದೆ ಪರಿಣಾಮಕಾರಿಯಾಗಿ ಮಾಡಿ ಇಟ್ ಇಸ್ ಅ ಮೋರ್ ಎಫೆಕ್ಟಿವ್ಲಿ ಸೂಪರ್ವೈಸನ್ ಆಫ್ ದಿ ವೇರಿಯಸ್ ಟೈಪ್ ಆಫ್ ದಿ ಬ್ಯಾಂಕ್ಸ್ ಇನ್ ದಿ financial institutions as well, particular the commercial banks. If the properly commercial banks are the more effectively supervision in the economy and providing the short term and the long term loan to the entrepreneurs. ಇಲ್ಲಿ ಏನು ಮಾಡೋದು ಉದ್ಯಮಿದಾರರಿಗೆ ಸಣ್ಣ ಪ್ರಮಾಣದ ಮತ್ತು ಅಲ್ಪಾವಧಿ ಮತ್ತು ದೀರ್ಘಾವಧಿಯಂಥ ಸಾಲವನ್ನು ಕೊಡೋದ್ರಿಂದ ಏನು ಮಾಡೋದು ಅಂದರೆ ಜನರನ್ನು ಕಾಪಾಡ್ಕೋಬೋದು. And also this committee providing this committee suggesting to the necessary amendments and implementing the various recommendation. ವಿವಿಧ ರೀತಿಯಾದಂಥ ಶಿಫಾರಸುಗಳನ್ನು ಕೂಡ ಏನು ಮಾಡಿದೆ ವಿ ಕ್ಯಾನ್ ಆಲ್ಸೋ ದಿ necessary amendments, ಯಾವ ರೀತಿಯಿಂದ the necessary amendments can also the including in the financial system, and also the implementing the various recommendation according to the ಸಿಚುವೇಶನ್ ಆಫ್ ದ ಎಕನಾಮಿ. ಭಾರತದ ಆರ್ಥಿಕತೆಗೆ ಅನುಗುಣವಾಗಿ ವಿವಿಧ ರೀತಿಯಾದಂಥ ಶಿಫಾರಸುಗಳನ್ನು ಅಥವಾ ವಿವಿಧ ರೀತಿಯಾದಂಥ ಒಂದು ಕಾಯ್ದೆಗಳನ್ನು ಕೂಡ ಇಲ್ಲಿ ತಿದ್ದುಪಡಿಗಳ ಮುಖಾಂತರ ಏನು ಮಾಡೋದು, ನಾವು ಹಣಕಾಸಿನ ಒಂದು ವಲಯದಲ್ಲಿ ಸುಧಾರಣೆ ತರಬೇಕನ್ನೋದು ಕೂಡ ಇದು ಸರ್ಕಾರಕ್ಕೆ ಮನವಿಯನ್ನು ಮಾಡಿತು.